ರಾಮಸಾಗರ ಕೆರೆ ದಡದಲ್ಲಿನ ಚೋಳರ ಕಾಲದ ವೀರಭದ್ರ ಸ್ವಾಮಿ ಸನ್ನಿಧಿಯಲ್ಲಿ ಮಹಾಶಿವರಾತ್ರಿ ಸಡಗರ. ಇತಿಹಾಸ ಪ್ರಸಿದ್ಧ ರಾಮಸಾಗರ ಕೆರೆಯ ದಡದಲ್ಲಿ ನೆಲೆಸಿರುವ ಚೋಳರ ಕಾಲದ ಶ್ರೀ ಕಾಳಿಕಾ ದೇವಿ ಸಮೇತ ವೀರಭದ್ರ ಸ್ವಾಮಿ ದೇವಾಲಯದಲ್ಲಿ ಮಹಾಶಿವರಾತ್ರಿಯ ಅಂಗವಾಗಿ ಅತ್ಯಂತ ವೈಭವದ ವಿಶೇಷ ಪೂಜಾ ಕೈಂಕರ್ಯಗಳು ನಡೆದವು. ಇಲ್ಲಿ ನೆಲೆಸಿರುವಂತಹ ಶ್ರೀ ರಾಮಸಾಗರ ವೀರಭದ್ರ ಸ್ವಾಮಿ ಈ ಕ್ಷೇತ್ರದ ಮಹಿಮೆ ಚೋಳ ಮಹಾರಾಜ ಕಾಲದಿಂದನೂ ಈ ಗ್ರಾಮದಲ್ಲಿರುವಂತಹ ಪ್ರಧಾನ ದೇವರು ಶ್ರೀ ವೀರಭದ್ರ ಸ್ವಾಮಿ. ಹಾಗಾಗಿ ಚೋಳ ಮಹಾರಾಜ ಕಾಲದ ಆಳ್ವಿಕೆಯಲ್ಲಿ ಪ್ರತಿಷ್ಠಾಪನೆಗೊಂಡಿರುವಂತಹ ಈ ದೇವಸ್ಥಾನ. ಹಾಗಾಗಿ ಭಕ್ತಾದಿಗಳೆಲ್ಲ ಸುತ್ತಮುತ್ತಲ ಗ್ರಾಮದರು ಮತ್ತೆ ಬೆಂಗಳೂರು, ಮೈಸೂರು ಇತ್ಯಾದಿ ಗ್ರಾಮಗಳಿಂದ ಇಲ್ಲಿ ಆಗಮಿಸಿ ಅವರ ಇಷ್ಟಾರ್ಥಗಳನ್ನು ಈಡೇರಿಸಿಕೊಂಡು ಈ ದೇವರಿಗೆ ಹರಕೆಯನ್ನು ಹೊತ್ಕೊಂಡು ಅವರು ಸೇವೆಯನ್ನು ಮಾಡ್ತಾರೆ. ಶತಮಾನಗಳ ಹಿಂದೆ ಚೋಳರ ಆಳ್ವಿಕೆಯಲ್ಲಿ ನಿರ್ಮಾಣಗೊಂಡ ಈ ದೇವಾಲಯವು ತನ್ನದೇ ಆದ ವಿಶಿಷ್ಟತೆಯನ್ನ ಹೊಂದಿದೆ. ರಾಮಸಾಗರ ಕೆರೆ ದಡದಲ್ಲಿರುವ ಈ ಕ್ಷೇತ್ರವು ಅತ್ಯಂತ ಶಕ್ತಿಯುತವಾಗಿದ್ದು ಭಕ್ತರ ನಂಬಿಕೆಯ ಕೇಂದ್ರವಾಗಿದೆ. ಈ ಸನ್ನಿಧಿಯಲ್ಲಿ ಪ್ರಾರ್ಥಿಸಿದರೆ ಸಕಲ ದೋಷಗಳು ನಿವಾರಣೆಯಾಗಿ ಕಂಕಣ ಭಾಗ್ಯ ಹಾಗೂ ಸಂತಾನ ಭಾಗ್ಯ ಪ್ರಾಪ್ತಿಯಾಗುತ್ತದೆ ಎಂಬ ಅಚಲ ನಂಬಿಕೆ ಭಕ್ತರಲ್ಲಿದೆ. ಇಲ್ಲಿ ಸಂತಾನ ಇಲ್ಲದಿದ್ರೆ ಸಂತಾನ ಭಾಗ್ಯ ಸಿಗ್ತದೆ. ಕಂಕಣ ಭಾಗ್ಯ, ಮದುವೆ ಆಗದಿರ ಇರೋರಿಗೆ ಶಾಂತಿ ಮತ್ತು ಸರ್ಪಶಾಂತಿ ಇತ್ಯಾದಿ ಶಾಂತಿಗಳೆಲ್ಲ ಇಲ್ಲಿ ಮಾಡಿರೋದ್ರಿಂದ ತುಂಬ ಪ್ರಬಲವಾದ ದೇವರ ಅನುಗ್ರಹ ಇದೆ. ಹಾಗಾಗಿ ಬಂದು ಇಲ್ಲೆಲ್ಲ ನೆರವೇರಿಸ್ಕೊಂಡ್ರೆ ಅವರ ಶಕ್ತಾನುಸಾರ ಏನೇನು ನೆರವೇರಿಸ್ಕೊಂಡ್ರೆ ಎಲ್ಲರಿಗೂ ಒಳ್ಳೇದಾಗುವಂಥ ಸಂದರ್ಭ ತುಂಬ ಇದ್ದಾವೆ. ಭಕ್ತಾದಿಗಳೇ ಬಂದು ಹೇಳ್ತಾರೆ ಅವ್ರು ನಮ್ಗೆ ಒಳ್ಳೇದಾಗಿದೆ, ಈ ರೀತಿ ಸೇವೆ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲರೂ ಹೇಳ್ತಾರೆ. ಇನ್ನು ಮಹಾಶಿವರಾತ್ರಿಯ ಪುಣ್ಯ ಕಾಲದ ಪ್ರಯುಕ್ತ ವೀರಭದ್ರ ಸ್ವಾಮಿ ಮತ್ತು ಕಾಳಿಕಾದೇವಿಗೆ ಬೆಳಗ್ಗೆಯಿಂದಲೇ ಪಂಚಾಮೃತ ಅಭಿಷೇಕ, ರುದ್ರಾಭಿಷೇಕ ಮತ್ತು ಪುಷ್ಪಾಲಂಕಾರಗಳನ್ನ ಮಾಡಲಾಗಿತ್ತು. ಈ ವೇಳೆ ಸುತ್ತಮುತ್ತಲಿನ ಗ್ರಾಮಗಳಿಂದ ಸಾವಿರಾರು ಭಕ್ತರು ಆಗಮಿಸಿ ದರ್ಶನ ಪಡೆದರು. ಇಲ್ಲಿ ಪ್ರತಿ ಸೋಮವಾರ ಮತ್ತು ವರ್ಷದ ಕಾರ್ತಿಕ ಮಾಸದಲ್ಲಿ ವಿಶೇಷ ಪೂಜೆಗಳು ಮತ್ತು ಅನ್ನದಾನ ಕಾರ್ಯಕ್ರಮಗಳು ನಡೆಯುತ್ತದೆ ಎಂದು ಪ್ರಧಾನ ಅರ್ಚಕರು ತಿಳಿಸಿದರು. ನಾವು ಚಂದನ ಸ್ವಾಮಿಗಳು, ನಾವು ಸಹ ನಮ್ಮ ತಾತ ಅವರು ಮಾಡ್ತಾ ಇದ್ರು, ಆಮೇಲೆ ನಮ್ಮ ಅಪ್ಪ ಅವ್ರು ಮಾಡಿದ್ರು, ನಮ್ಮ ತಲತಲಾಂತರವಾಗಿ ಈಗ ನಾವು ಮಾಡ್ತೀವಿ. ಈಗ ನನ್ನ ಮಗ ಕೂಡ ಪ್ರಾರಂಭ ಆಗಿದ್ದಾನೆ. ಹಾಗಾಗಿ ನಾವು ತಲತಲಾಂತರವಾಗಿ ಪೂಜೆ ನೆರವೇರಿಸ್ಕೊಂಡು ಬಂದಿದ್ದೀವಿ. ಅದೇ ನಮಗೂ ಸಹ ಒಳ್ಳೇದಾಗಿದೆ. ನಮ್ದು ತಾಯ್ಲೂರಲ್ಲಿ ನಾವು ಗ್ರಾಮ ನಿವಾಸಿಗಳು. ಹಾಗಾಗಿ ನಾವು ಬಂದು ಯಾವಾಗಾದ್ರೂ ಬರಲಿ, ಅವ್ರು ಫೋನ್ ಮಾಡ್ತಾರೆ ಭಕ್ತಾದಿಗಳು, ಬಂದು ನಾವು ಅವ್ರಿಗೆ ಪೂಜೆ ಕೈಕಾರ್ಯಗಳು ಮಾಡ್ಕೊಡ್ತೀವಿ. ಇಲ್ಲಿರೋ ಶಕ್ತಿ ದೇವರು ವೀರಭದ್ರ ಸ್ವಾಮಿಗೆ ತುಂಬ ಮಹತ್ವದ ಶಕ್ತಿ ಇದೆ. ಹಾಗಾಗಿ ಎಲ್ಲ ಭಕ್ತಾದಿಗಳು ಇಲ್ಲೊಂದ್ಸರಿ ಬಂದು ದರ್ಶನವನ್ನು ಪಡೆಯುತ್ತಾ ಅವರವರ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ಮನವಿ. ಹಾಗಾಗಿ ಇದು ಪುರಾತನವಾದ ದೇವಸ್ಥಾನ. ಇದು ದೇವಸ್ಥಾನ ಮುಂದೆನೆ ಪಾಲಾರ್ ನದಿ ಇದೆ. ಹಾಗಾಗಿ ಇಲ್ಲಿ ಪ್ರಸಿದ್ಧವಾದ ಪಕ್ಕದಲ್ಲಿ ಸೋಮೇಶ್ವರ ದೇವಸ್ಥಾನ ಸಹ ಇದೆ. ಈ ಕಡೆ ಬಂದು ಶನಿಕೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಇಲ್ಲಿ 3 ದೇವಸ್ಥಾನನೂ ಪುರಾತನವಾದ ದೇವಸ್ಥಾನಗಳು. ಹಾಗಾಗಿ ಎಲ್ಲ ಭಕ್ತಾದಿಗಳು ಬಂದು ಈ ದೇವರ ದರ್ಶನ ಒಂದೇ ಸಲ ದರ್ಶನ ಮಾಡ್ಕೊಂಡು ಹೋದರೆ ತುಂಬ ಒಳ್ಳೆಯದಾಗುತ್ತೆ. ಅದೇ ರೀತಿ ಭಕ್ತಾದಿಗಳು ಕೂಡ ದಿನನಿತ್ಯ ಮತ್ತು ವಾರನೂ ವಿಶೇಷ ಪೂಜೆಗಳು ನಡೆಸ್ಕೊಂಡು ಹೋಗ್ತಾರೆ. ಕಾರ್ತಿಕ ಮಾಸರಾದರೂ ವಿಶೇಷ ಪೂಜೆಗಳು, ವಿಶೇಷ ಅಭಿಷೇಕಗಳು, ಕಲ್ಯಾಣೋತ್ಸವಗಳು ಎಲ್ಲ ಮುಂತಾದಗಳು ಕಾರ್ಯಕ್ರಮ ನಡೆಯುತ್ತದೆ. ಹಾಗಾಗಿ ಎಲ್ಲ ಬಂದು ಇಲ್ಲಿ ದೇವರ ದರ್ಶನ ಮಾಡಿಕೊಂಡು ಅವರ ಆಶೀರ್ವಾದ ಬರಬೇಕಾಗಿ ತಮ್ಮಲ್ಲಿ ಮನವಿ. ಇಲ್ಲಿ ಇದು ಚೋಳ ಮಹಾರಾಜ ಕಾಲದಲ್ಲಿ ನಿರ್ಮಿಸಿರುವಂತಹ ದೇವಸ್ಥಾನ. ಈಗ ಒಂದು 18 ವರ್ಷಗಳ ಹಿಂಭಾಗದಲ್ಲಿ ಕಮಿಟಿ ಮಾಡಿ ಅವರೆಲ್ಲ ಜೀರ್ಣೋದ್ಧಾರವನ್ನೆಲ್ಲ ಮಾಡಿದ್ದಾರೆ. ಹಾಗಾಗಿ ಮೈಸೂರು, ಬೆಂಗಳೂರು ಮತ್ತೆ ಕುದುರೆಮುಖ, ಶಿರಾ ಅಲ್ಲೆಲ್ಲ ಭಕ್ತಾದಿಗಳೆಲ್ಲ ಇದ್ದಾರೆ. ಅಲ್ಲಿಂದ ಬಂದು ವರ್ಷಕ್ಕೊಮ್ಮೆ ಒಂದ್ಸರಿ ಬಂದು ಅವರು ಈ ದೇವರ ಸೇವೆಯಲ್ಲಿ ಪಾಲ್ಗೊಂಡು ಮತ್ತೆ ತೀರ್ಥ ಪ್ರಸಾದಗಳೆಲ್ಲ ದೇವರ ಭಕ್ತಾದಿಗಳೆಲ್ಲ ಹಂಚಿ ಅವರು ಕೂಡ ಪುನೀತರಾಗ್ತಾರೆ. ಇಲ್ಲಿ ವಿಶೇಷ ಅಂದ್ರೆ ಸೋಮವಾರ ಮತ್ತೆ ಕಾರ್ತಿಕ ಸೋಮವಾರಗಳಲ್ಲಿ ಪ್ರತಿ ಸೋಮವಾರನೂ ಇದ್ದೇ ಇರುತ್ತೆ. ಮತ್ತೆ ಈ ಶಿವರಾತ್ರಿ ದಿವಸ ಆದ್ರೆ ಭಕ್ತಾದಿಗಳು ಬೆಳಗ್ಗೆಯಿಂದ ಪೂಜೆಗಳೆಲ್ಲ ನಡೀತು. ಇವತ್ತಿನ ಸಮಯ ಶಿವರಾತ್ರಿ, ಹಾಗಾಗಿ ವಿಶೇಷ ಪೂಜೆಗಳು ನಡೀತು. ಸಂಜೆ ಅಭಿಷೇಕ ಇದೆ. ಸಂಜೆಗೂ ಸಹ ಅಭಿಷೇಕ ಬಂದಿದ್ದಾರೆ. ಮೈಸೂರಿನಿಂದ ಬಂದಿದ್ದಾರೆ, ಬೆಂಗಳೂರಿಂದ ಬಂದಿದ್ದಾರೆ. ಅವರೆಲ್ಲ ದೇವರ ಸೇವೆಗಳೆಲ್ಲ ನೆರವೇರಿಸಿ ಅವರೆಲ್ಲ ತುಂಬಾ ಭಕ್ತಿಯಿಂದ ಶ್ರದ್ಧೆಯಿಂದ ಪ್ರಸಾದ ಎಲ್ಲ ಸ್ವೀಕರಿಸಿ ತಮ್ಮ ಊರುಗಳಿಗೆ ಹೋಗ್ತಾರೆ.